ನಟಿ ರಾಗಿಣಿ ವಿಚಾರವಾಗಿ ಒಂದಿಷ್ಟು ಮಾಹಿತಿ ಇದೆ, ನೋಡೋಣ. ನಟಿ ರಾಗಿಣಿ ಬಾಯ್ ಫ್ರೆಂಡ್ಸ್ ಕಿತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ನ್ಯೂಸ್. ಅವತ್ತು ಹೋಟೆಲ್ನಲ್ಲಿ ಶಿವಪ್ರಕಾಶ್ ಅನ್ನೋರು ಇದ್ರ, ಘಟನೆ ನಡೆದಂತ ಸ್ಥಳದಲ್ಲಿ ಶಿವಪ್ರಕಾಶ್ ಇದ್ದದ್ದೇ ಆಗಿದ್ರೆ ಯಾವ ಕಾರಣಕ್ಕೆ ಅಲ್ಲಿ ಗಲಾಟೆ ಆಯಿತು ಅನ್ನೋ ಪ್ರಶ್ನೆ ಉದ್ಭವ ಸಹಜವಾಗಿ ಆಗುತ್ತೆ. ಪಾರ್ಟಿ ನಡೆಯೋ ವೇಳೆ ಶಿವಪ್ರಕಾಶ್ ಇದ್ರು ಅನ್ನುವ ಮಾಹಿತಿ ಸಿಕ್ಕಿದೆ. ಶಿವಪ್ರಕಾಶ್ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿದೆ ವೀಕ್ಷಕರೇ. ಹಾಗೆಯೇ ತುಪ್ಪದ ಬೆಡಗಿ ರಾಗಿಣಿ, ನನ್ನ ಹೆಸರನ್ನ ಇಲ್ಲಿ ತಳಕ್ ಹಾಕಬೇಡಿ, ನನ್ನ ಹೆಸರನ್ನ ತರಬೇಡಿ, ಎಳೆದಾಡಬೇಡಿ ಅನ್ನೋ ಮಾತುಗಳನ್ನ ಅಲ್ಲಿ ಅವರು ಮೆಸೇಜ್ ಮೂಲಕ ಹೇಳಿದ್ದಾರೆ ಅವರ ಬಾಯ್ ಫ್ರೆಂಡ್ಸ್ಗೆ ಅನ್ನೋ ಮಾತು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಒಟ್ಟಿನಲ್ಲಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಅದು ಮಧ್ಯಕ್ಕಿರುವಂಥ ದೃಶ್ಯವನ್ನು ನೋಡಿದ್ರೆ ಅದು CCTV ಫುಟೇಜ್. ಆ ಸಂದರ್ಭದಲ್ಲಿ ಶಿವಪ್ರಕಾಶ್ ಅನ್ನೋರು ಕೂಡ ಇರ್ತಾರೆ. ರಾಗಿಣಿ ಬಾಯ್ ಫ್ರೆಂಡ್ಸ್ ಕಿತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ವಿಚಾರ ಇಷ್ಟೇ, ಅಲ್ಲಿ ರಾಗಿಣಿ ಅವರ ಒಂದು ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೋ ಅಥವಾ ಅದು ಸ್ನೇಹ ಪ್ರಕರಣ ಅಂತ ಹೇಳ್ತಿರೋ ಏನೂ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಅವ್ರನ್ನ ಕರಿತಾ ಇರೋದು ಲವರ್ಸ್ ಅಂತಾನೆ ಕರಿತಾ ಇದ್ದಾರೆ, ಲವ್ ಬಾಯ್ಸ್ ಅಂತ ಕರಿತಾ ಇದ್ದಾರೆ. ಹೀಗಾಗಿ ಆ ಲವರ್ಸ್ನ ಕಿತ್ತಾಟಕ್ಕೆ ಕಾರಣ ಆಗಿದ್ದು ಯಾರು ಅಂತ ನೋಡಿದಾಗ ನಟಿ ರಾಗಿಣಿ ಅನ್ನೋ ಒಂದಿಷ್ಟು ಇನ್ಫಾರ್ಮೇಶನ್ ಹೊರಗೆ ಬರುತ್ತೆ. ಆದರೆ ರಾಗಿಣಿ ಆಮೇಲೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಕೊಡೋಕೆ ಮುಂದಾಗೋದಿಲ್ಲ, ಪತ್ತೆ ಆಗಿರಲ್ಲ. ಇನ್ನು ಶಿವಪ್ರಕಾಶ್ ಕಡೆಯವರು ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿನ ಹೊರಗೆ ಬಿಟ್ಟಿರೋದಿಲ್ಲ. ರಾಗಿಣಿ ಬಾಯ್ ಫ್ರೆಂಡ್ಸ್ ಕಿತ್ತಾಟ ಪ್ರಕರಣಕ್ಕೆ ಏನು ಟ್ವಿಸ್ಟ್ ಇದೆ ಅನ್ನೋದನ್ನ ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಸಂಜಯ್ ನನ್ನ ಜೊತೆ ಫೋನು ಕನೆಕ್ಟ್ ಆಗಿದ್ದಾರೆ. ಸಂಜಯ್, ನಟಿ ರಾಗಿಣಿ ಈಗ ಏನು ಸ್ಪಷ್ಟನೆ ಕೊಡ್ತಾರೆ? ಶಿವಪ್ರಕಾಶ್ ಅಲ್ಲಿ ಇದ್ದದ್ದೇ ಹೌದಾಗಿದ್ರೆ ಯಾವ ಕಾರಣಕ್ಕಿದ್ರು, ಯಾಕೆ ಈ ಒಂದು ಪ್ರಕರಣ ಒಂದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ? ವಾಟ್ ಇಸ್ ದ ರಿಯಾಲಿಟಿ ಸಂಜಯ್? ಹೌದು ರಾಘವ ಸೂರ್ಯ, ಮತ್ತೆ ಅದೇ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಕ್ಕಂಥದ್ದು. ಈಗೇನು ರಾಗಿಣಿ ಅವರು ಘಟನೆ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ಬೇಕು. ಈಗಾಗ್ಲೇ ಏನಂತ ಹೇಳಿದ್ದಾರೆ ಅಂತಂದ್ರೆ, ಅವರು ಆ ಒಂದು ವಿಚಾರವಾಗಿ ನನಗೆ ಸಂಬಂಧನೇ ಇಲ್ಲ, ಅವ್ರು ಅಲ್ಲಿದ್ದು ಗಲಾಟೆ ಆಗಿದೆ ಅಂತಕ್ಕಂಥದ್ದು ನನಗೆ ಏನು ಆ ಬಗ್ಗೆ ಏನಿಲ್ಲ, ನಾನು ಅಲ್ಲಿದ್ದೆ ಅಂತ ಒಂದೇ ಕಾರಣಕ್ಕೋಸ್ಕರ ನನ್ನನ್ನ ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸ್ಬೇಕು ಅಥವಾ ನನ್ನನ್ನ ಮಧ್ಯೆ ಎಳೆದು ತರ್ತಾ ಇದ್ದಾರೆ. ಇದು ನನಗೆ ಸರಿ ಕಷ್ಟ, ಇದು ನನಗೆ ಮುಜುಗರ ಈಡಾಗ್ತಾ ಇದೆ. ಇದರಲ್ಲಿ ನನಗೆ ಯಾವ ರೀತಿಯ ಒಂದು ಸಂಬಂಧ ಇಲ್ಲ, ಆ ಘಟನೆಗೂ ನನಗೂ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಮಾಧ್ಯಮಕ್ಕೆ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ನಾನು ಬೇಕಾದ್ರೆ ಪೊಲೀಸ್ನವ್ರ ಮುಂದೆ ಒಂದು ಏನು ಹೇಳಿಕೆಯನ್ನು ಕೊಡ್ತೀನಿ ಆ ವಿಚಾರವಾಗಿ ಅಂತಕ್ಕಂಥದ್ದು. ಆದ್ರೆ ನನಗೆ ಪೊಲೀಸ್ ಮೂಲಗಳ ಪ್ರಕಾರ ಏನು ಅವತ್ತು ಘಟನೆ ನಡೆದಂತ ಸಂದರ್ಭದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಏನು ಘಟನೆ ನಡೆಯಿತು, ಇನ್ಸಿಡೆಂಟ್ ಹೊಡೆದಾಟ ಏನು ನಡೆದಿತ್ತು, ಆ ಒಂದು ಸ್ಥಳದಲ್ಲಿ ಏನು ಶಿವಪ್ರಕಾಶ್ ಇರ್ತಕ್ಕಂಥ ಒಂದು CCTV ಫೋಟೋ ಸಹ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ಶಿವಪ್ರಕಾಶ್ ಇದ್ದಿದ್ದು ಈಗ ಒಂದು ಫೋಟೋ ಸಿಕ್ಕಿದೆ. ಹಾಗಾಗಿ ನಿಜಕ್ಕೂ ಸಹ ಅಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಗೋಚರಿಸ್ತಾ ಇದೆ. ಹಾಗಾಗಿ ಈಗ ಏನಿದೆ ಅದನ್ನ ಅಪ್ಡೇಟ್ ಅನ್ನ ಈಗ ಅಥವಾ ಅಲ್ಲಿ ಏನ್ ಆಗಿತ್ತು ಅಂತಕ್ಕಂಥ ಇನ್ಸಿಡೆಂಟ್ ಅನ್ನ ರಾಗಿಣಿ ಅವರು ಕೊಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಅವರ ವಿಚಾರವಾಗಿ ಗಲಾಟೆ ಆಗಿರೋದು ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗಾಗಿ ಈಗ ಅವರು ಯಾಕಂತಂದ್ರೆ ಯಾಕೆ ಮಾಧ್ಯಮದ ಮುಖಾಂತರ ಅವರು ಮಾಹಿತಿ ಕೊಡ್ಲಿಕ್ಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರನೇ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು. ಮತ್ತೆ ಏನಂತಂದ್ರೆ ಫಿಲಿಂ ಅಂತಕ್ಕಂಥದ್ದನ್ನ ಸಾವಿರಾರು ಜನ ಅಭಿಮಾನಿಗಳು ನೋಡ್ತಾರೆ, ಕನ್ನಡ ಒಂದು ಜನರು ಪ್ರೇಕ್ಷಕರು ನೋಡ್ತಾರೆ ಅಂತ ಜನರಿಗೆ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸಂಜಯ್? ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತೀರಾ? ಇದು ಮೇಲ್ನೋಟಕ್ಕೆ ಹಾಗೆ ಅನ್ಸ್ತಾ ಎಲ್ಲವೂ ಸಹ ಘಟನೆಗಳು ನಡೀತವೆ, ಆಮೇಲೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಕ್ಕಂಥದನ್ನ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಅಥವಾ ಘಟನೆಯಿಂದ ನಾವು ಒಂದು ಆ ಹಿಂದೆ ಸರಿಲಿಕ್ಕೆ ಅನ್ನೋದಕ್ಕಿಂತ ಇದಕ್ಕೂ ನಮ್ಗೆ ಸಂಬಂಧನೇ ಇಲ್ಲದ ರೀತಿಯಲ್ಲಿ ಬಿಂಬಿಸ್ತಾರೆ. ಯಾಕೆ ಅವ್ರಿಗೆ ಮಾಧ್ಯಮದ ಮೇಲೆ ಏನಾದ್ರು ಇವ್ರನ್ನ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಸುಳ್ಳು ಸುದ್ದಿಗಳು ಹೊಡಿತೀರಾ, ಫಾಲ್ಸ್ ನ್ಯೂಸ್ಗಳನ್ನ ಹೊಡಿತೀರಾ, ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಮಾಧ್ಯಮದ ಮುಖಾಂತರ ನಾವು ಸ್ಪಷ್ಟನೆ ಕೊಡ್ಲಿಕ್ಕೆ ಮುಂದಾಗಲ್ಲ ಅಂತಾರೆ. ಬೇರೆ ಒಂದು ಸಂದರ್ಭದಲ್ಲಿ ಇವರು ಮಾಧ್ಯಮದ ಮುಖಾಂತರ ಬಂದು ತಿಳ್ಕೊಳ್ಳೋದಿಲ್ಲ. ಫೀಲಿಂಗ್ ಪ್ರಮೋಷನ್ಗಳು ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇರ್ಬೋದು, ಇವರಿಗೆ ತೊಂದರೆಗಳಾದಂತ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಬಂದು ಇವರು ಒಂದು ಹೋಗ್ತಾರೆ ಜನಗಳ ಹತ್ತಿರ. ಆದ್ರೆ ಇವ್ರ ಮೇಲೆ ಆರೋಪಗಳು ಬಂದಾಗ ಯಾಕೆ ಅದೇ ಜನಗಳಿಗೆ ಇವರು ಮಾಧ್ಯಮದ ಮುಖಾಂತರ ರಿಯಾಕ್ಷನ್ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಅಂತಕ್ಕಂಥದ್ದು ಎಲ್ಲೋ ಈ ರೀತಿ ನೋಡಿದ್ರೆ ಇವರೇ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ರಾಘವ ಸೂರ್ಯ. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ವೆರಿ ಮಚ್ ಸಂಜಯ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ವೀಕ್ಷಕರೇ,